ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಈ ನಂಬರೇ ನೋಡ್ತಾ ಇದ್ದೀರಾ. ಈ ನಂಬರ್ ಬಂದುಬಿಟ್ಟು ಇದು ಯಾವುದೇ ಗಾಡಿ ಓನರ್ ನಂಬರ್ ಅಲ್ಲ. ಈ ನಂಬರ್ ಬಂದುಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿರ್ತದೆ. ತುಂಬ ಜನ ಈ ನಂಬರಿಗೆ ಕಾಲ್ ಮಾಡಿ ನಮ್ಮ ಹತ್ರ ಗಾಡಿ ಸೇಲ್ಗೆ ಸರ್ ಕಳಿಸ್ಕೊಡೋಣ ಅಂತ ಕೇಳ್ತಾರೆ. ಆ ರೀತಿ ಕಾಲ್ ಮಾಡಬೇಕಂತೇನಿಲ್ಲ ಸ್ನೇಹಿತರೆ. ನೀವು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತು ಫೋಟೋಸ್ನ ಈ ನಂಬರ್ಗೆ ಸೆಂಡ್ ಮಾಡಿ, ನಾವೇ ನಿಮಗೆ ರಿಟರ್ನ್ ಕಾಲ್ ಮಾಡಿ ನಿಮ್ಮ ವೆಹಿಕಲ್ ಬಗ್ಗೆ ಡೀಟೇಲ್ಸ್ನ ತೊಗೊಂಡು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ನಿಮಗೆ ಓನರ್ ನಂಬರ್ ಬೇಕು ಅಂದರೆ ಈ ವಿಡಿಯೋ ಟೈಟಲ್ ಕೆಳಗಡೆ ಒಂದು 10 ನಂಬರ್ ಕೊಟ್ಟಿರ್ತೇನೆ. ಅದೇ ಓನರ್ ನಂಬರ್ ಆಗಿರುತ್ತದೆ. ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋಗೊಂದು ಲೈಕ್ ಮಾಡಿ. ಈ ಗಾಡಿ ಬಗ್ಗೆ ಡೀಟೇಲ್ಸ್ನ ಈ ಗಾಡಿ ಓನರ್ ಹೇಳಿದರೆ ಕೇಳೋಣ ಬನ್ನಿ. ಹಲೋ ರೀ, ನಮಸ್ಕಾರ ರೀ. ಹಲೋ ಹಲೋ ರೀ, ಅದು ಟಾಟಾ ಎಸ್ ಜಿಪ್ ಕಳಿಸ್ಕೊಟ್ಟಿದ್ರಲ್ಲ, ಹಾಂ ರೀ, ಸೇಲಿಗೆ ಐತೇನ್ರಿ? ಹೌದು ರೀ. ಹೌದನ್ರಿ. ಎಷ್ಟನೇ ಮಾಡಲ್ ರೀ? ಅದು 2018 ಡಿಸೆಂಬರ್ ಮಾಡಲ್ ರೀ. 2018 ಡಿಸೆಂಬರ್ ಏನ್ರಿ? ಹಾಂ ರೀ. ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಐತ್ರಿ? ಎಲ್ಲ ರನ್ನಿಂಗ್ ಅದಾವೆ ರೀ, ಜನವರಿಲಿ ಮಾಡ್ಸಿರೋದ್ರಿ ಎಲ್ಲ. ಓಕೆ. ಎಷ್ಟನೇ ಓನರ್ ನೀವು? ಫಸ್ಟ್ ಓನರ್ ರೀ. ಫಸ್ಟ್ ಓನರ್ ಗಾಡಿ ಏನ್ರಿ? ಹಾಂ ರೀ, ಸಿಂಗಲ್ ಓನರ್. 2018 ತೊಗೊಂಡ್ರಿ? 2018 ಡಿಸೆಂಬರ್ ರೀ. ಟ್ಯಾಕ್ಸ್ ಬರತ್ತೇನ್ರಿ ಅದಕ್ಕೆ? ಲೈಫ್ ಟೈಮ್ ಟ್ಯಾಕ್ಸ್ ಐತಿ ರೀ. ಲೈಫ್ ಟೈಮ್ ಟ್ಯಾಕ್ಸ್ ಐತೇನ್ರಿ? ಹಾಂ ರೀ. ಓಕೆ ಓಕೆ. ಗೂಡ್ಸ್ ಗಾಡಿ ಬರಲ್ಲ ಟ್ಯಾಕ್ಸ್? ಹಾಂ, ಬರುತ್ತೆ ರೀ. ಲೈಫ್ ಟೈಮ್ ಇರುತ್ತೆ ರೀ. ಒಂದೊಂದು ಕಟ್ಟಿಸ್ತಾರೆ, ಒಂದೊಂದು ಲೈಫ್ ಟೈಮ್ ಬರ್ತದೆ. ಹೌದು. ಮತ್ತು ಎಫ್ ಸಿ ಹೆಂಗೆ ಕೊಡ್ತಾರೆ ಇದು? ಎಷ್ಟು ಹಿಂಗೆ? 2 ವರ್ಷಕ್ಕೊಮ್ಮೆ ಎಫ್ ಸಿ ರೀ ಇದು. 2 ವರ್ಷಕ್ಕೊಮ್ಮೆ ಎಫ್ ಸಿ. ಎಲ್ಲಿವರೆಗೂ ಐತ್ರಿ ಎಫ್ ಸಿನ? 25ವರೆಗೂ ಐತಿ ರೀ. 25ವರೆಗೂ ಐತೇನ್ರಿ? ಹಾಂ ರೀ. ಓಕೆ ಓಕೆ. ಲೋನ್ ಗೀನ್ ಏನಾರ ಐತ್ರಿ ಗಾಡಿ ಮೇಲೆ? ಏನೂ ಇಲ್ಲ ರೀ, ಯಾವ ಲೋನು ಇಲ್ಲ, ಏನಿಲ್ಲ. ಹೌದ್ರಿ. ಟೈರ್ ಕಂಡೀಷನ್ ಏನೈತ್ರಿ? ಟಯರ್ ಒಂದು 80% ಇದಾವೆ ರೀ ಟಯರ್. 4 ಟೈರ್ ರೀ? ಹಾಂ ರೀ. ಓಕೆ. ಸ್ಟೆಪ್ನಿನೂ ಐತಿ. ಜೀಪ್ ಅಲ್ರಿ ಇದು? ಎದಕ್ಕೆ ಯೂಸ್ ಮಾಡ್ತಿದ್ರಿ ನೀವು? ಟಾಟಾ ಜಿಪ್ ಎಕ್ಸೆಲ್ ರೀ. ಅದಾದ್ರಿ, ನೀವೇನು ಎದಕ್ಕಂತ ಯೂಸ್ ಮಾಡ್ತಿದ್ರಿ ಗಾಡಿ? ನಾವು ಕಂಪ್ನಿಗೆ ಟೈ ಅಪ್ ಮಾಡಿದ್ವಿ. ಫಸ್ಟ್ ಓನ್ ಆಗಿ ಬಿಸ್ನೆಸ್ ಮಾಡ್ತಿದ್ವಿ, ಆಮೇಲೆ ಅದು ಇದಾದ್ಮೇಲೆ ಕಂಪ್ನಿಗೆ ಟೈ ಅಪ್ ಮಾಡಿದ್ವಿ. ಓಕೆ ಓಕೆ. ಎಷ್ಟು ಲೋಡ್ ಕೆಪಾಸಿಟಿ ಐತ್ರಿ ಇದು? ಹ್ಞೂ ರೀ. ಎಷ್ಟು ಲೋಡ್ ಟನ್ ಕೆಪಾಸಿಟಿ ಐತ್ರಿ? ಇದು 700 kg ರೀ. 7 ಟನ್ ಏನ್ರಿ? ಹಾಂ, 1 ಟನ್ಕಿನ ಕಡಿಮೆ. 700 kg ಅಲ್ಲ? ಹಾಂ, 1 ಟನ್ಕಿನ ಕಡಿಮೆ ಐತ್ರಿ. 1 ಟನ್ಕಿನ ಕಡಿಮೆ ಏನ್ರಿ? ಹ್ಞೂ. ಓಕೆ ಓಕೆ. ಎಷ್ಟು ಇದು ಎಷ್ಟಾಯ್ತು ರನ್ನಿಂಗ್ ರೀ ಈಗ? ರನ್ನಿಂಗ್ 40,000 ರನ್ ಆಗೈತೆ ರೀ. ಹೌದು. ಡೀಸೆಲ್ ಅಲ್ರಿ? ಹಾಂ, ಡೀಸೆಲ್ ರೀ. ಎಷ್ಟು ಕೊಡ್ತೀರಿ ಮೈಲೇಜ್ ಈಗ? ಮೈಲೇಜ್ 25 ರೀ. 25 ಕೊಡುತ್ತೇನ್ರಿ? ಹಾಂ ರೀ. ನಾವೆಲ್ಲ ಹಾಕಿವಿ ರೀ, ಒಂದೂವರೆ ಟನ್ ಮಟನ ಹಾಕ್ಬೋದು ರೀ ಗಾಡಿಗೆ. ಒಂದೂವರೆ ಟನ್ ಮಟ್ಟ ಹಾಕ್ಬೋದು ರೀ? ಹಾಂ ರೀ. ಹಾಂ 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 ಹಾಂ. ಮತ್ತು ಇದು ಇಂಜಿನ್ ಕಂಡೀಷನ್ ಎಲ್ಲ ಹೆಂಗೈತ್ರಿ? ಎಲ್ಲ ಚೆನ್ನಾಗೈತೆ ರೀ, ಸೂಪರ್ ಐತಿ ಕಂಡೀಷನ್. ಯಾರು ಬೇಕು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಗಾಡಿ ತೊಗೊಂಡು ಹೋಗ್ರಿ. ಎಲ್ಲ ಸರ್ವಿಸ್ ಆಗೈತಿ ಗಾಡಿ. ಹೌದ್ರಿ? ಹಾಂ. ಓಕೆ ಓಕೆ. ಓನ್ ಆಗಿ ಇಟ್ಕೊಂಡಿದ್ದೆ ಸರ್. ಈಗ ಊರಿಗೆ ಬಂದೈತೆ, ಒಂದು ಕಂಪ್ನಿ ಟೈ ಅಪ್ ಮಾಡಿದ್ದೆ. ಬಟ್ ಇಲ್ಲಿ ಊರಿಂದ ನನಗೆ ಮ್ಯಾನೇಜ್ ಮಾಡಕ್ಕೆ ಆಗವಲ್ದು ರೀ ಬೆಂಗಳೂರಾಗ. ಅದಕ್ಕೆ ಕೊಡತ್ತೀರೇನ್ರಿ? ಅದೇ ಕೊಡಕತ್ತೀನಿ ರೀ. ಓಕೆ. ರೀಸೆಂಟ್ಲಿ ಎಲ್ಲ ಕೆಲಸ ಆಗೈತಲ್ರಿ? ಇಂಜಿನ್ ಎಲ್ಲ ವರ್ಕ್ ಆಗೈತೆ? ಎಲ್ಲ ಜನವರಿ ಎಲ್ಲ ಕೆಲಸ ಹಾಕಿ ಏನೂ ರಿಪೇರಿ ಇರಲಿಲ್ಲ ರೀ. ಸರ್ವಿಸ್ ಮಾಡ್ತೀನಿ ರೀ. ಸರ್ವಿಸ್ ಮಾಡ್ಸಿರಿ? ಹಾಂ. ಓಕೆ ಓಕೆ ಓಕೆ. ಕೆಲಸ ಏನು ಇಲ್ಲ ರೀ. ಇದು ಉಡ್ಡ ನೀವು ಹಾಕ್ಸಿರೇನ್ರಿ ಮೊದಲು ಕಂಪ್ನಿ ಬಂದೈತದ? ಏನು ರೀ? ಇದು ಕ್ಯಾರಿಯರ್ ಹಿಂದ್ಗಡೆ ಒಂದು ನಾವು ಹಾಕ್ಸಿದ್ವಿ ರೀ. ಜನವರಿ ಹಾಕಿದ್ದು ನೋಡ್ರಿ, ಅದು ಫ್ರೆಶ್ ಅದು. ಈಗ ಎಲ್ಲ ಫಸ್ಟ್ ಹಂಗೆ ಸಿಂಗಲ್ ಆಗಿ ಯೂಸ್ ಮಾಡ್ತಿದ್ವಿ ಓನ್. ಆಮೇಲೆ ಕಂಪ್ನಿಗೆ ಮೇಲೆ ವುಡ್ ಬೇಕು, ಇದು ಬೇಕಂತ ಹೇಳಿದಾರೆ ರೀ ಕ್ಯಾರಿಯರ್. ಅದಕ್ಕೆ ಕ್ಯಾರಿಯರ್ ಹಾಕಿಸಿ ವುಡ್ ಹಾಕ್ಸಿದ್ದಾರೆ ಮತ್ತೆ. ಹೌದಲ್ರಿ, ಎಲ್ಲ ಬಂದೋಬಸ್ತ್ ಐತೆ ಹೇಳ್ರಿ, ಬಿಗಿ ಬಂದೈತಿ. ಹಿಂದ್ಗಡೆ ಡೋರು ಐತ್ರಿ. ಹೌದು ಹೌದ್ರಿ ಹೌದ್ರಿ. ಎಲ್ಲಿ ಬರುತ್ತೆ ಲೊಕೇಶನ್ ಇದು? ಕಾಡ್ಗೋಡಿ ರೀ. ಕಾಡುಗುಡಿ? ಬೆಂಗಳೂರು ರೀ. ಬೆಂಗಳೂರು ಅಲ್ರಿ? ಬೆಂಗಳೂರು ಎಲ್ರಿ? ಯಾವ್ದು ಏರಿಯಾ? ವೈಟ್ ಫೀಲ್ಡ್ ಹತ್ರ ರೀ. ಯಾವ್ದು ರೀ? ವೈಟ್ ಫೀಲ್ಡ್. ವೈಟ್ ಫೀಲ್ಡಾ? ಹಾಂ ರೀ. ಓಕೆ ಓಕೆ. ಬೆಂಗಳೂರು ಬಂದು ಕಾಂಟ್ಯಾಕ್ಟ್ ಮಾಡಿ ಬರ್ತೀರಲ್ರಿ? ಹಾಂ, ಬೆಂಗಳೂರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬರ್ತೀವಿ. ಹೌದ್ರಿ. ಮತ್ತು ಇದು ಪ್ರೈಸ್ ಏನು ಹೇಳ್ತೀರಿ? ಪ್ರೈಸು ಸಿಂಗಲ್ ಓನರ್ ಗಾಡಿ ರೀ, ಮನೆಗೆ ಯೂಸ್ ಮಾಡಿದ್ವಿ. ಈಗೂ ಗಾಡಿ ದುಡಿದಿದ್ರಿ ಅದು ನಾ ಬಿಟ್ರೆ. ಬಟ್ ನಾನು ಮೇಂಟೈನ್ ಮಾಡೋಕೆ ಆಗೋಲ್ಲ ಅಂತ ಕೊಡ ಅಂತೀನಿ ರೀ. ಕಡಿಮೆ ಆಗಲ್ಲ ಪ್ರೈಸ್. 2 ಲಕ್ಷ ರೂಪಾಯಿ ಹೇಳೇನಿ ರೀ. 1,90,000 ಬಿಟ್ಬಿಡ್ತೀನಿ ರೀ ಗಾಡಿ. 2 ಲಕ್ಷ ಹೇಳ್ತಾ ಇದ್ದೀರಾ? 1,90,000 ಬಂದು ಬಿಡ್ತೀರಿ? 1,90,000 ಬಂದು ಗಾಡಿ ಬಿಟ್ಬಿಡ್ತೀನಿ. ಇದೇನು ಫೈನಲ್ ಪ್ರೈಸ್ ಏನ್ರಿ? ಒಂದು ಮತ್ತೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ತೀರಟ? ಇಲ್ಲ ರೀ, ಆ್ಯಕ್ಚುಲಿ ಗಾಡಿ ನೋಡಿ ಕ್ಯಾಸ್ ಅವ್ರು ಬೇಕಾ ಮಾತಾಡಲಿ ರೀ. ಇಲ್ಲ ಗಾಡಿ ಹಿಂಗೆ ಪ್ರಾಬ್ಲಮ್ ಐತ್ರಿ ಅಂತ ಕ್ಯಾಸ್ ಕಡಿಮೆ ಕೇಳಿದ್ರೆ ಅದು ಒಪ್ಕೋತೀನಿ ರೀ. ಬಟ್ 1,90 ಕೆಳಗೆ ಕೊಡೋದಿಲ್ಲ ರೀ ಗಾಡಿ ಮಾತ್ರ. ಎಸ್ ಮತ್ತು ಟಾಟಾ ಎಸ್ ಜಿಪ್ ಏನು ಡಿಫ್ರೆನ್ಸ್ ಇದ್ರಲ್ಲಿ? ಅದು ಕಡಿಮೆ ಬರುತ್ತೆ ರೀ. ಅಂದ್ರೆ ಇದೊಂದು ಸ್ವಲ್ಪ ಲೆಂತ್ ಜಾಸ್ತಿ ಬರುತ್ತೆ ಟಾಟಾ ಜಿಪ್ ಎಕ್ಸೆಲ್ಗೆ. ಓಕೆ ಓಕೆ. ಎಕ್ಸೆಲ್ ಲೆನ್ಸ್ ಜಾಸ್ತಿ ಬರುತ್ತೇನ್ರಿ? ಹೌದು ರೀ, ಎಕ್ಸೆಲ್ ಲೆಂತ್ ಬರುತ್ತಾ, ಜಿಪ್ ಲೆಂತ್ ಕಡಿಮೆ ಇರುತ್ತೆ. ಜೀಪ್ ಕಡಿಮೆ ಬರುತ್ತೇನ್ರಿ? ಓಕೆ ಓಕೆ. ಟಾಟಾ ಕಂಪ್ನಿನಲ್ಲ? ಹಾಂ, ಟಾಟಾ ಸೇಮ್ ಕಂಪ್ನಿ, ಎಲ್ಲ ಸೇಮ ರೀ. ಬಟ್ ಈ ಲೆಂತ್ ಮಾತ್ರ ಚೇಂಜ್ ಇರುತ್ತೆ.
ಲೆಂತ್ ಜಾಸ್ತಿ ಬರತ್ತೆ ರೀ. ಹೌದು ರೀ. ಹೌದೇನು ರೀ? ಸರಿ ಸರ್, ನಾನು ಚೆನ್ನಾಗಿ ಅಪ್ಡೇಟ್ ಮಾಡ್ತೀನಿ. ಹಾಂ ರೀ. ನಮ್ಮ ಕಡೆ ಚೆನ್ನಾಗಿಂದ ಬಂದರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ರಿ. ಆಯ್ತು ರೀ. ಬಂದು ಗಾಡಿ ನೋಡಿರಿ, ಅವ್ರು ಗಾಡಿ ನೋಡಿದ್ರೆ ಅಂದ್ರೆ ಅವರೇ ಹೇಳ್ತಾರೆ ರೀ. ಇಲ್ಲ ನೋಡಿದ್ರೆ ನಾನು ಗಾಡಿ ಎಲ್ಲ ಬಂದೋಬಸ್ತ್ ಐತ್ರಿ ಗಾಡಿ. ಹಾಂ ರೀ. ಕಳಿಸ್ಕೊಡ್ತೀವಿ ನಮ್ಮ ಚಾನಲ್ ಕಡೆಯಿಂದ ಕೇಳ್ತಾ ಇದ್ರು. ಹಾಂ ರೀ. ಸೇಲ್ ಆಗ್ತದೆ ನಮ್ಮ ಚಾನಲ್ ಕಡೆಯಿಂದ. ಹಾಂ ಸರ್. ಕಳಿಸ್ಕೊಡ್ತೀವಿ ತಗೋರಿ, ಸೇಲ್ ಆಗ್ತದೆ. ಆಯ್ತು ಆಯ್ತು ಆಯ್ತು. ಓಕೆ ಸರ್, ಥ್ಯಾಂಕ್ ಯು.